ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್. ನಾನು ಬಂದಿದ್ದೀನಿ ಆ್ಯಸ್ ಯೂಶ್ವಲ್ ಆಗಿ, ಅಂದರೆ ಕಾರ್ತಿಕ್ ಬಂದಿದ್ದಾನೆ ಅಂತ ಅರ್ಥ. ಸೊ ಇವತ್ತಿನ ಖುಷಿ ಅಂದರೆ ನನ್ನ ಹೆಮ್ಮೆಯ ಕುಮಾರಸ್ವಾಮಿ ಅಲಿಯಾಸ್ ಕೇಂದ್ರದ ಮಂತ್ರಿ, ನನ್ನ ಕುಮಾರ ಅಲಿಯಾಸ್ ಸಾಲ ಮನ್ನಾ ಮಾಡಿದಂಥ ಮೊದಲ ಮುಖ್ಯಮಂತ್ರಿ ಅಲಿಯಾಸ್ ಗ್ರಾಮ ವಾಸ್ತವ್ಯದ ಹರಿಕಾರ ಅಲಿಯಾಸ್ 16 ಇಂಜಿನಿಯರಿಂಗ್ ಕಾಲೇಜು, 100 ಡಿಗ್ರಿ ಕಾಲೇಜುಗಳನ್ನಂತ ಕೊಟ್ಟಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಟ್ರೆಂಡ್ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 2 ಬಾರಿ ಮುಖ್ಯಮಂತ್ರಿ ಆದಂಥ ನನ್ನ ಹೆಮ್ಮೆಯ ಕುಮಾರಣ್ಣ ಈಗ ಮಂಡ್ಯ ಜಿಲ್ಲೆಯ ಸಂಸದರು, ಹಾಲಿ ಮಂತ್ರಿಗಳು. ಸೊ 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಯೋಜನೆನ ತರ್ತಾ ಇದ್ದಾರೆ. ದಟ್ ಈಸ್ ಇಂಟರ್ನಲ್ ರೋಡ್ ಅಂತ ಹೇಳ್ತೀವಿ. ಅಂದರೆ ಈಗ ಮಂಡ್ಯ ಜಿಲ್ಲೆ ಸುತ್ತ ಒಂದು ರಿಂಗ್ ರೋಡ್ ಬರುತ್ತೆ. ಸೊ ಅದು ಮೇಲ್ಕೋಟೆ, ನಾಗಮಂಗಲ, ಶ್ರೀರಂಗಪಟ್ಟಣ ಹಿಂಗೆಲ್ಲ ಕನೆಕ್ಟ್ ಆಗುತ್ತೆ. ಸೊ ಇಂಟರ್ ಕನೆಕ್ಟಿಂಗ್ ಡಿಸ್ಟ್ರಿಕ್ಟ್ಸ್ ರೋಡ್ಸ್ ಅಂತ ಏನೋ ಮಾಡ್ತಾ ಇದ್ದಾರೆ. ಸೊ ಪೆರಿಪೆರಲ್ ರೋಡು ಇನ್ಸೈಡು ಬರುತ್ತೆ. ಸೊ ಅದೇ ನಮ್ಮ ಹೆಮ್ಮೆಯ ಕುಮಾರಣ್ಣ ನಿತಿನ್ ಗಡ್ಕರಿ ಹತ್ರ ಮಾತಾಡಿ 900 ಕೋಟಿ ಪ್ರಾಜೆಕ್ಟಿಗೆ, ಅಂದರೆ ಮಂಡ್ಯ ಮೂಡ ಅರ್ಬನ್ ಡೆವಲಪ್ಮೆಂಟ್ ಇದರಿಂದ ಮಾಡಿಸಿದ್ದಾರೆ. ಸೊ ಇವರಿರೋದು ಸ್ಟೀಲು ಮತ್ತು ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವ. ಅದು ರೋಡ್ಗೂ ಇವ್ರಿಗೂ ಏನು ಸಂಬಂಧ? ಸೊ ಮಂಡ್ಯ ಜಿಲ್ಲಾ ಜನತೆ ದಯಮಾಡಿ ಅರ್ಥ ಮಾಡ್ಕೋಬೇಕು. ಒಬ್ಬ ಮನುಷ್ಯನಿಗೆ ಬದ್ಧತೆ ಅನ್ನೋದಿದ್ದರೆ, ಒಬ್ಬ ಮನುಷ್ಯನಿಗೆ ವಿಷನ್ ಅನ್ನೋದಿದ್ದರೆ, ಒಬ್ಬ ಮನುಷ್ಯನಿಗೆ ಅಭಿವೃದ್ಧಿ ಮಾಡೇ ಮಾಡ್ತೀನಿ ಅನ್ನೋದಿದ್ದರೆ ನನ್ನ ಕುಮಾರಸ್ವಾಮಿನೇ ಮಾಡೋದು. ನಿಮ್ಮ ಋಣನ ತೀರಿಸ್ತಾ ಇದ್ದಾರೆ. ಸೊ ಚಲವಣ್ಣ ಅಲಿಯಾಸ್ ದುರಾಂಕಾರದ ಸ್ವಾಮಿಗಳೇ, ಅಲಿಯಾಸ್ ಕೃಷಿ ಸಚಿವರೇ, ಅಲಿಯಾಸ್ ಮಂಡ್ಯದ ಉಸ್ತುವಾರಿ, ಅಲಿಯಾಸ್ ಇದು ಏನೋ ಭ್ರಷ್ಟಾತೀತ ಭ್ರಷ್ಟರೇ, ನಿಮ್ಮ ಅಣ್ಣನ ಮಗನ್ನ ಭ್ರಷ್ಟ ಆರೋಪ ಹೊತ್ತಿದ್ರು DHO ಮಾಡ್ಕೊಂಡಿದ್ದು, ಇತರರೇ ಅಧಿಕಾರಿಗಳನ್ನು ಭ್ರಷ್ಟಾಚಾರದ ನೇಮಕಾತಿ ಮಾಡ್ಕೊಂಡಿರೋ ಅಂಥ ಒಬ್ಬ ಗುಂಡಾಡಿ ಗುಂಡ ನಮ್ಮ ಚಲವಣ್ಣ ನಾಗಮಂಗ್ಲಕ್ಕೆ ಬಂದ, ಮಂಡ್ಯಗೆ ಹೋದ. ಅಟ್ಲೀಸ್ಟ್ ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಈಗ ಕಾಂಪಿಟೇಷನ್ ಮೇಲೆ ಮಾಡಿದೆ ಅಲ್ವಾ ಚಲವಣ್ಣ. ನಮ್ಮ ಕುಮಾರಣ್ಣ ಇದು ಏನೋ ಜನ ಕೇಳೋ ಹಂಗೆ ಜನತಾ ದರ್ಶನ ಮಾಡಿದ್ರು. ಸೊ ನೀನು ಅಯ್ಯೋ ಏನು ನೀನು ಆ ಗಣಿಗ ರವಿ ನಟ್ಟು ಬೋಲ್ಟ್ ಗಿರಾಕಿ ಗಂಡಸ್ತನದ ಶಾಸಕ, ಇಲ್ಲ ನಟ್ಟು ಬೋಲ್ಟ್ ಗಿರಾಕಿ ನೀನು ಗುಂಡಾಡಿ ಗುಂಡ ಅಲಿಯಾಸ್ ಚಲವಣ್ಣ ಮಾಡಿದ್ರಿ. ಅದಾದಮೇಲೆ ನನ್ನ ಕುಮಾರಸ್ವಾಮಿ ಉದ್ಯೋಗ ಮೇಳ ಮಾಡಿದ್ರು. ನಿಮಗೆ ಗಂಡಸ್ತನದ ಚಾಲೆಂಜ್ ಹಾಕಿದೆ. ಮಕ್ಳು ಹುಡ್ಸೋ ಗಂಡಸ್ತನ ಅಲ್ಲ, ರಾಜಕೀಯ ಗಂಡಸ್ತನ, ಅದರಲ್ಲಿ ಫೇಲ್ ಆದ್ರಿ. ನಿಮ್ಮ ಕೈಲಿ ಏನೂ ತರೋಕ್ಕಾಗಲ್ಲ. ಈಗ ನನ್ನ ಕುಮಾರಸ್ವಾಮಿ ಒಂದು ಹೈವೇ ತಂದರು. ಈಗ 900 ಕೋಟಿ ಪ್ರಾಜೆಕ್ಟ್ ತರ್ತಾ ಇದ್ದಾರೆ. ನನಗೆ ಇರೋ ಮಾಹಿತಿ ಪ್ರಕಾರ ಸರ್ಕಾರದ ಸ್ವಾಮ್ಯದ 5,000 ಜನದ ಒಂದು ಇಂಡಸ್ಟ್ರೀಸ್ನ ಇದು ಏನೋ ತೂಬಿನಕೆರೆ, ಇನ್ ಬಿಟ್ವೀನ್ ತೂಬಿನಕೆರೆ ಆ್ಯಂಡ್ ಶ್ರೀರಂಗಪಟ್ಟಣ, ಅಂದರೆ ಅದು KR ಪೇಟೆಯವ್ರಿಗೂ ಹೆಲ್ಪ್ ಆಗಬೇಕು, ಶ್ರೀರಂಗಪಟ್ಟಣದವ್ರಿಗೂ ಹೆಲ್ಪ್ ಆಗಬೇಕು, ಮಂಡ್ಯದವ್ರಿಗೂ ಹೆಲ್ಪ್ ಆಗಬೇಕು, ನಾಗಮಂಗಲದ ಜನತೆಗೂ ಹೆಲ್ಪ್ ಆಗಬೇಕು. ಅದನ್ನು ತರ್ತಾ ಇದ್ದಾರೆ. ಸುಮಾರು 4,500 ಕೋಟಿ ಪ್ರಾಜೆಕ್ಟಲ್ಲಿ ಅದು ಮಾತುಕತೆ ನಡೀತಾ ಇದೆ. ಈಗ ಇಷ್ಟೆಲ್ಲ ಮಾಡಿದಾರಪ್ಪ ಅವರು. ನಿನ್ನ ಕತೆ ಹೇಳಪ್ಪ ದುರಾಂಕಾರದ ಸ್ವಾಮಿಗಳೇ, ಅಲಿಯಾಸ್ ಚಲವಣ್ಣ, ಅಲಿಯಾಸ್ ಮಂಡ್ಯದ ಉಸ್ತುವಾರಿ. ನಿಮ್ಮ ಕೈಲಿ ಏನೂ ಆಗೋಕ್ಕಾಗಲ್ಲ. ಆಯ್ತು, ಅವ್ರು 900 ಕೋಟಿ ಪ್ರಾಜೆಕ್ಟ್ ತಂದ್ರಲ್ವಾ, ನಿನಗೆ ತಾಕತ್ತು ರಾಜಕೀಯ ಗಂಡಸ್ತನ ಅನ್ನೋದಿದ್ದರೆ ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ಒಂದು 200 ಕೋಟಿ ಅನುದಾನ ತರ್ಸಪ್ಪ. ಗುಂಡಾಡಿ ಗುಂಡನ ಥರ ಓಡಾಡ್ಕೊಂಡಿದ್ದು 7 ಜನ, ಅಂದರೆ ಲೋಕಸಭಾ ಪೈಕಿ 7 ಜನ, ಒಂದು KR ಪೇಟೆ ಮಾತ್ರ ನಾವು. ಆದರೂ ನಾವು ಇಷ್ಟೆಲ್ಲ ಮಾಡಿದ್ವಿ. ಆದರೂ ನೀವು 7 ಜನ ಇದ್ದು ಏನೂ ಕಿಸಿಯೋಕ್ಕಾಗಲ್ಲ. ಅಟ್ಲೀಸ್ಟು ಪತ್ರಿಕಾಗೋಷ್ಠಿ ಕರೆದು ನೀವು 7 ಜನ ಒಂದು ಕಂಗ್ರ್ಯಾಚುಲೇಟ್ ಮಾಡಿ. ನಿಮ್ಮ ಕೈಲಿ ಏನೂ ಆಗೋದಿಲ್ಲ. ದಯಮಾಡಿ ಮಂಡ್ಯದ ಜನತೆ, ಸರ್ವ ಜನಾಂಗದ ಜನತೆ, DK ಶಿವಕುಮಾರು ನಮಗೆ ಛತ್ರಿಗಳು ಅಂದ ಜನತೆ, ನಮ್ಮ ಮಂಡ್ಯದ ಜನತೆ ಇವಾಗ ಯೋಚನೆ ಮಾಡಿ, ನಾವು ಛತ್ರಿಗಳಾಗಬೇಕೋ ಅಥವಾ ಛತ್ರಿನ ಯಾವ ರೀತಿ ಮಡಿಸ್ತೀವೋ ಹಂಗೆ ಮಡಿಸ್ಬಿಟ್ಟು ಇವ್ರನ್ನ ಮನೆಗೆ ಕಳಿಸ್ಬೇಕೋ ಯೋಚನೆ ಮಾಡಿ. ನನ್ನ ಕುಮಾರಸ್ವಾಮಿಗೆ ನೀವುಗಳು ದಯಮಾಡಿ ಮತ ಕೊಟ್ಟು ಇವ್ರನ್ನ ಠೇವಣಿ ಇಲ್ಲದೆ ಇರೋ ಈ ರೀತಿ ದಯಮಾಡಿ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಸೊ ಆದ್ದರಿಂದ ಮುಂದಿನ ಚುನಾವಣೆಯಲ್ಲಿ ಸೋಲಿಸಿ. ನೀವು 7ಕ್ಕೆ 7 ಕೊಟ್ಟರೆ ಅದು ಕುಮಾರಣ್ಣನಿಗೆ ಕೊಡೋ ಅಂಥ ಒಂದು ಕೊಡುಗೆ. ನಮ್ಮ ಹೆಮ್ಮೆಯ ಕುಮಾರಸ್ವಾಮಿ ನಿಮ್ಮ ಋಣವನ್ನು ತೀರಿಸ್ತಾರೆ. ನೀವು ಒಳ್ಳೆಯವ್ರನ್ನ ಆಯ್ಕೆ ಮಾಡಿದ್ದೀರಾ, ಇವತ್ತು KRS ತುಂಬಿದೆ. ಒಂದು ವೇಳೆ ಏನಾದರೂ ಸ್ಟಾರ್ ಚಂದ್ರನ ಇದು ಮಾಡಿದರೆ ಮತ್ತೆ ಅದೇ ಸ್ಥಿತಿ, ಮತ್ತೆ ಹೀಗೆ. ಸೊ ಆದ್ದರಿಂದ ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡಿ. ಪ್ರಕೃತಿ ಕೂಡ ಏನೋ ತಥಾಸ್ತು ಅಂತದೆ, ಇಲ್ಲ ಅಂದರೆ ಬರಗಾಲ. ಸೊ ಯೋಚನೆ ಮಾಡಿ ಮತ ಹಾಕಿ. ನಮಸ್ಕಾರ ಸ್ನೇಹಿತರೆ.